ರಾಗಿ ಹಿಟ್ಟು ನೀಡಿ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಳ್ಳೋದಷ್ಟೇ. ಹಲೋ, ನಾನಿವತ್ತು ಪಡವಲಕಾಯಿ ಸಾರನ್ನ ಮಾಡ್ತಾಯಿದ್ದೀನಿ. ಅದಕ್ಕೆ ನಾನು ತಗೊಂಡಿರೋದು ಪಡವಲಕಾಯಿ ತಗೊಂಡಿದ್ದೀನಿ, ಹಾಗೆ ಹಸಿ ತೊಗರಿಕಾಯಿ ತಗೊಂಡಿದ್ದೀನಿ. ಇದು ಆಪ್ಷನಲ್ಲು, ಹಾಕಿದ್ರೆ ಹಾಕ್ಬೋದು, ಹಾಕದೇ ಇರ್ಬೋದು. ನೀವು ಬೇಕಾದರೆ ಈ ಜಾಗದಲ್ಲಿ ಒಣ ಅವರೆಕಾಳು ಹಾಕ್ಬೋದು, ಹಸಿ ಅವರೆಕಾಳು ಹಾಕ್ಬೋದು, ಏನು ಬೇಕಾದರೆ ಹಾಕ್ಬೋದು. ಅದು ನಿಮ್ಮ ಅಭಿರುಚಿಗೆ ತಕ್ಕಂಗೆ. ಮತ್ತು ಖಾರಕ್ಕೆ ನಾನು ತೆಂಗಿನಕಾಯಿ, ಈರುಳ್ಳಿ, ಶುಂಠಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನ್ಕಾಯಿ ಮತ್ತು ಅರ್ಧ ಸ್ಪೂನು ಚಕ್ಕೆ, ಅರ್ಧ ಸ್ಪೂನು ಲವಂಗ, ಅರ್ಧ ಸ್ಪೂನು ಕಾಳು ಮೆಣಸು ತೊಗೊಂಡಿದ್ದೀನಿ ಇದನ್ನು ರುಬ್ಕೊಳ್ಳೋಕ್ಕೋಸ್ಕರ. ಮತ್ತು ಒಗ್ಗರಣೆಗೆ ಈರುಳ್ಳಿ, ಟೊಮೊಟೊ ತೊಗೊಂಡಿದ್ದೀನಿ. ಆಮೇಲೆ ಧನಿಯಾ ಪುಡಿನ ಹಾಕ್ತಾಯಿದ್ದೀನಿ. ಒಂದು 5 ಸ್ಪೂನ್ ಧನಿಯಾ ಪುಡಿ ತೊಗೊಂಡಿದ್ದೀನಿ ನಾನು. ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಈಗ ಮೊದಲಿಗೆ ನಾನು ಈ ಖಾರವನ್ನು ರುಬ್ಕೊತೀನಿ. ಇದನ್ನೆಲ್ಲ ಸೇರಿಸಿ ತೆಂಗಿನಕಾಯಿ, ಈರುಳ್ಳಿ, ಶುಂಠಿ, ಬೆಳ್ಳುಳ್ಳಿ ಮತ್ತು ಪುದೀನ, ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನ್ಕಾಯಿ, ತೆಂಗಿನಕಾಯಿ, ಚಕ್ಕೆ, ಲವಂಗ, ಕಾಳು ಮೆಣಸು ಸೇರಿಸಿ ನಾನು ರುಬ್ಕೊಳ್ತೀನಿ ಈಗ ನೈಸಾಗೆ. ನೋಡಿ, ಮಿಕ್ಸಿ ಜಾರ್ಗೆ ನಾನೆಲ್ಲನೂ ಖಾರಕ್ಕೆ ಹಾಕ್ಕೊಂಡಿರೋ ಮಸಾಲೆ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ನೀರು ಸೇರಿಸ್ಕೊಂಡು ಈಗ ರುಬ್ಕೊಂಡು ಬರ್ತೀನಿ. ಮಸಾಲೆ ರುಬ್ಬಿ ರೆಡಿಯಾಗಿದೆ. ಬನ್ನಿ ಹೀಗೆ ಮುಂದಿನ ತಯಾರಿನ ಮಾಡ್ಕೊಳ್ಳೋಣ. ಮೀಡಿಯಮ್ ಉರಿಲಿ ಕುಕ್ಕರ್ನ ಇಟ್ಟಿದ್ದೀನಿ. ಈಗ ಇದಕ್ಕೆ ನಾನು ಅಲ್ಲಿ ಸ್ವಲ್ಪ ಕುಕ್ಕರಲ್ಲಿ ನೀರಿದೆ, ನೀರೆಲ್ಲ ಇರೋಗ್ಲಿ ನೀರೆಲ್ಲ ಇಂಬ್ರಿದೆ. ಈಗ ನಾನು ಒಂದು 2 ಸ್ಪೂನು ಎಣ್ಣೆನ ಸೇರಿಸ್ತಾ ಇದ್ದೀನಿ. ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಈರುಳ್ಳಿ ಹಾಕ್ತಾ ಇದ್ದೀನಿ. ಪಡವಲಕಾಯಿನ ಹೆಚ್ಚಿಟ್ಕೊಂಡಿರೋದನ್ನ ಸೇರಿಸ್ತಾ ಇದ್ದೀನಿ. ಪಡವಲಕಾಯಿನ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಎರಡು ನಿಮಿಷ ಪಡವಲಕಾಯಿ ಹುರ್ಕೋಬೇಕು ಚೆನ್ನಾಗಿ. ಒಂದು ಅರ್ಧ ಸ್ಪೂನು ಅರಿಶಿನ ಸೇರಿಸ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ತಾ ಇದ್ದೀನಿ. ಹೆಚ್ಚಿಟ್ಕೊಂಡಿರೋ 3 ಇಂದ 4 ಟೊಮೆಟೊ ತೊಗೊಂಡಿದ್ದೀನಿ, ಅದನ್ನು ಸೇರಿಸ್ತಾ ಇದ್ದೀನಿ. ಎಲ್ಲ ಚೆನ್ನಾಗಿ ಹುರ್ಕೊಳ್ಳೋಣ. 1 ನಿಮಿಷ ಹುರಿಬೇಕಿದನ್ನ. ಈಗ 1 ನಿಮಿಷ ಚೆನ್ನಾಗಿ ಹುರಿದಿದ್ದೀನಿ. ಕೆಲವರು ಪಡವಲಕಾಯಿ ಬೀಜ ಹಾಕಲ್ಲ, ನಾನು ಬೀಜನೂ ಹಾಕಿದ್ದೀನಿ.
ನಿಮಗೆ ಬೇಕಿದ್ರೆ ಹಾಕೋಬೋದು, ಇಲ್ಲಾಂದರೆ ನೀವು ಬೀಜನ ತೆಗೆದ್ಬಿಡ್ಬೋದು. ನಾನು ಹಾಗೆ ಹೇಳ್ದಂಗೆ ಹಸಿ ತೊಗರಿಕಾಯಿ ತೊಗೊಂಡಿದ್ದೀನಿ. ಅವರೆಕಾಯಿ ಯಾವ ಕಾಯಿ ಬೇಕಾದ್ರೆ ಸೇರಿಸ್ಬೋದು. ಒಣ ಅವರೆಕಾಳು ಸೇರಿಸಿದ್ರು ತುಂಬ ಟೇಸ್ಟಾಗಿರುತ್ತೆ. ಇದು ಆಪ್ಷನಲ್ಲು, ಹೀಗೆ ಮಾಡ್ಬೋದು. ಬೇಕಿದ್ರೆ ಕಾಳುಗಳನ್ನ ಕೂಡ ಸೇರಿಸ್ಬೋದು. ನಾನು ಒಂದು 5 ಸ್ಪೂನು ಧನಿಯಾ ಪುಡಿ ತೊಗೊಂಡಿದ್ದೀನಿ. ಧನಿಯಾ ಪುಡಿ ಹಾಕ್ದೇ ಮಸಾಲೆ ರುಬ್ಕೊಂಡಿರೋದ್ರೊಳಗೂ ಮಾಡ್ಬೋದು, ಬಟ್ ಧನಿಯಾ ಪುಡಿ ಹಾಕಿದ್ರೆ ಎಕ್ಸ್ಟ್ರಾ ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಒಂದು ನಿಮಿಷ ನೋಡಿ, ಎಲ್ಲ ಚೆನ್ನಾಗಿ ಹೊಂದ್ಕೋಬೇಕು. ಈಗ ರುಬ್ಕೊಂಡಿರುವಂತಹ ಮಸಾಲೆನ ಸೇರಿಸೋಣ. ಸ್ವಲ್ಪ ಇದು ಗಟ್ಟಿಗೆ ಇರಬೇಕು, ಯಾಕಂದರೆ ಇದು ಮುದ್ದೆಗೆ ಮತ್ತು ಚಪಾತಿಗೆ ಪೂರಿಗೆಲ್ಲ ತುಂಬ ಚೆನ್ನಾಗಿರುತ್ತೆ. ನೀರನ್ನ ನೋಡ್ಕೊಂಡು ಹಾಕೊಳ್ಳಿ. ನಾನು ಮಸಾಲೆ ನೀರನ್ನೇ ಸೇರಿಸ್ತಾ ಇದ್ದೀನಿ. ನೋಡಿ, ಮಸಾಲೆ ನೀರು ಎಲ್ಲ ಸೇರಿಸಿ ಆಗಿದೆ. ನನಗೆ ಇಷ್ಟು ಗಟ್ಟಿ ಆದರೆ ಸಾಕು ಅನಿಸುತ್ತೆ. ನಾನಿವಾಗ ಕುಕ್ಕರ್ 1-2 ಕೂಗನ್ನ ಕೂಗಿಸ್ಕೊತಾ ಇದ್ದೀನಿ. ಸಾಕು, 2 ಕೂಗು ಕೂಗಿಸ್ಕೊಂಡ್ರೆ ಇದು ಸಿಮ್ಮೆಲ್ಲ ಹೋಗ್ಲಿ. ಇನ್ನು ಸ್ವಲ್ಪ ಸಿಮ್ ಹೋಗ್ಬೇಕು. ಸಿಮ್ ಹೋಗಿದೆ, ಓಪನ್ ಮಾಡೋಣ. ನೋಡಿ, ರುಚಿಯಾದ ಪಡವಲಕಾಯಿ ಗೊಜ್ಜು ಸಾರು ರೆಡಿ ಇದೆ. ಇನ್ನೊಂದು ಸ್ವಲ್ಪ ಗಟ್ಟಿ ಆಯಿತು ಅಂದರೆ ಚಪಾತಿಗೂ ಚೆನ್ನಾಗಿರುತ್ತೆ. ಈಗ ನಾನಿದು ಮುದ್ದೆಗೆ ರೆಡಿ ಮಾಡ್ಕೊಂಡಿದ್ದೀನಿ. ಬನ್ನಿ ಸರ್ವ್ ಮಾಡ್ಕೊಳ್ಳೋಣ. ಬಿಸಿ ಬಿಸಿಯಾದ ಪಡವಲಕಾಯಿ ಸಾರು ಅಥವಾ ಗೊಜ್ಜು ರೆಡಿಯಾಗಿದೆ. ಬಿಸಿ ಬಿಸಿ ಮುದ್ದೆ ಜೊತೆ ಬಿಸಿ ಬಿಸಿ ಪಡವಲಕಾಯಿ ಸಾರು ತುಂಬ ಚೆನ್ನಾಗಿರುತ್ತೆ. ಇದನ್ನೇ ನೀವು ಸ್ವಲ್ಪ ಗಟ್ಟಿ ಮಾಡಿಕೊಂಡ್ರೆ ಪೂರಿ ಚಪಾತಿಗೆಲ್ಲನೂ ಕೂಡ ತಿನ್ಬೋದು. ನೀವು ಕೂಡ ಮನೇಲಿ ಮಾಡ್ಕೊಂಡು ತಿಂದು ಹೇಗಿತ್ತು ಅಂತ ನನಗೆ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ.